ಬಹುತೇಕರಿಗೆ ದಿನನಿತ್ಯ ಕಾಡ್ತಾ ಇರುವ ಪ್ರಶ್ನೆ ಏನಾಗಿತ್ತು ಗೊತ್ತಾ? ಮೊಟ್ಟೆ ಪ್ರಿಯರಿಗೆ ಮೊಟ್ಟೆ ತಿಂದ್ರೆ ನಿಜಕ್ಕೂ ಕ್ಯಾನ್ಸರ್ ಬರುತ್ತಾ, ಕ್ಯಾನ್ಸರ್ ಬರಲ್ವಾ, ಇಂಥ ಪ್ರಶ್ನೆಗಳು ಸಹಜವಾಗಿ ಕಾಡೋದಕ್ಕೆ ಶುರುವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟೆ ತಿನ್ನೋರ್ಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಕ್ಯಾನ್ಸರ್ ಬರುತ್ತೆ ಅನ್ನೋ ಭಯ ಇದ್ರೆ ಮಿಸ್ ಮಾಡ್ಕೊಳ್ಳದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಮೊಟ್ಟೆ ಪ್ರಿಯರಿಗೆ ಕೇಂದ್ರ ಇಲಾಖೆನೇ ಗುಡ್ ನ್ಯೂಸ್ ಕೊಟ್ಟಿದೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಅಪಾಯ ಇಲ್ವೇ ಇಲ್ವಂತೆ ಸ್ಪಷ್ಟೀಕರಣ ಕೊಡಲಾಗ್ತಾ ಇದೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ. ಸೊ ಅಲ್ಲಿಂದಲೇ ಒಂದು ಸ್ಪಷ್ಟೀಕರಣ ಸಿಕ್ಕಿದೆ. FSSAI ನಿಂದ ಮೊಟ್ಟೆಗೆ ಕ್ಲೀನ್ ಚೀಟ್ ಕೊಡಲಾಗಿದೆ. ಕೆಲವು ಬ್ರ್ಯಾಂಡ್ ನ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮೊಟ್ಟೆಗಳ ಪರೀಕ್ಷೆಯನ್ನ ನಡೆಸೋದಕ್ಕೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಮುಂದಾಗುತ್ತೆ. ಕ್ಯಾನ್ಸರ್ ಭೀತಿಗೆ ಯಾವುದೇ ರೀತಿಯ ವೈಜ್ಞಾನಿಕ ಸಾಕ್ಷಿಗಳು ಸಿಕ್ಕೇ ಇಲ್ವಂತೆ. ಹಂಗಾಗಿ ಎಗ್ಗೋಸ್ ಕಂಪನಿ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವಂತಹ ಆರೋಪ ಇತ್ತು. ಟ್ರಸ್ಟಿಫೈಡ್ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಆರೋಪ ಮಾಡಲಾಗಿತ್ತು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವೈಜ್ಞಾನಿಕ ಸಾಕ್ಷಿಗಳು ಸಿಕ್ಕಿಲ್ಲ. ಹಂಗಾಗಿ ಮೊಟ್ಟೆ ಸೇಫ್, ಮೊಟ್ಟೆ ತಿನ್ನೋದ್ರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ತನಕ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಟೆಸ್ಟ್ಗೆ ಒಳಪಡಿಸಿದಂತ ಹೊತ್ತಲ್ಲೇ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಇಂಥದ್ದೊಂದು ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂದಾಗಿದೆ. ಅಲ್ಲಿಗೆ ಮೊಟ್ಟೆ ಪ್ರಿಯರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಇದು. ಕಾರಣ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು, ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಂತೆ, ಎಗ್ಗೋಸ್ ಕಂಪನಿ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಬರುವಂತಹ ಅಂಶ ಇದೆ ಅನ್ನುವಂತಹ ವಿಚಾರಗಳು ಉಲ್ಲೇಖ ಆಗ್ತಾ ಇತ್ತು. ಹಂಗಾಗಿ ನಾವು ಮೊಟ್ಟೆ ತಿನ್ನದ ಬೇಡವಾ, ಇದು ಸೇಫಾ, ಯಾವ್ದನ್ನ ತಿನ್ನಬೇಕು ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು. ಕಾರಣ ಬಹುತೇಕ ಆಹಾರ ಪದಾರ್ಥಗಳಲ್ಲೂ ಕೂಡ ಒಂದಲ್ಲ ಒಂದು ಅಂಶಗಳಿದೆ, ತಿನ್ಲೇಬಾರದು, ಅದರಿಂದ ಕ್ಯಾನ್ಸರ್ ಬರುತ್ತೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಜೀವಕ್ಕೆ ಕುತ್ತು ಅನ್ನುವಂತಹ ವಿಚಾರಗಳು ಪದೇ ಪದೇ ಬಂದ್ರೆ ಯಾವ್ದನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು, ಇಂಥ ಪ್ರಶ್ನೆಗಳನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಬಟ್ ಎನಿವೆ, ಮೊಟ್ಟೆ ಪ್ರಿಯರಿಗೆ ಗುಡ್ ನ್ಯೂಸ್. ಕಾರಣ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರನೇ ಈಗ ಅತಿ ದೊಡ್ಡ ಅಭಯ ಕೊಡ್ತಾ ಇದೆ. ಎಗ್ ತಿನ್ನೋದ್ರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಬರಲ್ಲ, ಆರಾಮಾಗಿ ಎಗ್ ಅನ್ನ ತಿನ್ನಬಹುದು ಅಂತ. ಕಾರಣ ಅದರಲ್ಲಿ ಪ್ರೋಟೀನ್ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಜಿಮ್ಗೆ ಹೋಗೋರು ಅಥವಾ ಎಕ್ಸರ್ಸೈಸ್ ಮಾಡೋರೆಲ್ಲ ಆ ಪ್ರೋಟೀನ್ ವಿಚಾರಕ್ಕೆ ಅತಿ ದೊಡ್ಡ ಮೊರೆ ಹೋಗೋದೇ ಮೊಟ್ಟೆಗೆ. ಹಂಗಾಗಿ ಮೊಟ್ಟೆ ತಿನ್ಬೇಕಾ ಬೇಡವಾ ಅನ್ನುವಂತ ಅನುಮಾನ ಇತ್ತು. ಮೊಟ್ಟೆ ತಿಂದ್ರೆ ಸೇಫ್ ಅಂತ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಹೇಳ್ತಾ ಇದೆ.